ಬಿಜೆಪಿ ಅವರಿಗೆ ಕಾಮನ್ ಸೆನ್ಸ್ ಇದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ. ಅವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? 1,25,00,000 ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ? ಯಾಕೆ ಬಂದಿದೆ ಇಷ್ಟು ವಾಹನ? ದಟ್ಟಣೆ ಯಾಕಾಗಿದೆ? ಯಾಕಂದ್ರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನ ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. 86 ಕಿಲೋಮೀಟರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾ ಇದ್ದೀವಿ. 136 ಕಿಲೋಮೀಟರ್ ಏನೋ ನಮ್ಮ ಸಬರ್ಬನ್ ರೈಲ್ ಮಾಡ್ತಾ ಇದೀವಿ. 32 ಕಿಲೋಮೀಟರ್ ಡಬಲ್ ಡೆಕರ್ ರಸ್ತೆಗಳು ಮಾಡ್ತಾ ಇದೀವಿ ಮೆಟ್ರೋ ಮೇಲೆ. 40 ಕಿಲೋಮೀಟರ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾ ಇದೀವಿ ಟನಲ್ ನಲ್ಲಿ. ಯಾಕೆ ಮಾಡ್ತಾ ಇರೋದು? ದಟ್ಟಣೆ ಅನ್ನ ಕಮ್ಮಿ ಮಾಡಕ್ಕಲ್ವಾ? ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅದು ವಸತಿದಿರ್ಬೋದು, ಸಾರಿಗೆದಿರ್ಬೋದು, ದಟ್ಟಣೆದಿರ್ಬೋದು, ಪಾಪ್ಯುಲೇಷನ್ ಇರ್ಬೋದು. ಇವೆಲ್ಲಾನು ಸಮಸ್ಯೆ. ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ. ಈ ಸಮಸ್ಯೆಯನ್ನ ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು. ಈಗ ಸಮಸ್ಯೆಯನ್ನ ಐಡೆಂಟಿಫೈ ಮಾಡೋದು ತಪ್ಪು, ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು, ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿಜೆಪಿ ಅವ್ರು ಗ್ರಹಿಸ್ತಾ ಇದ್ರೆ ಅದು ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ. ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ. ಇಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ಬ್ಯಾಂಗ್ಳೂರ್? ಆಮೇಲೆ ಇದಕ್ಕೆ ಕಾರಣ ಏನು? ಬಂಡವಾಳ ಬರ್ತಾ ಇದೆ. ವಿ ಆರ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ವಿ ಆರ್ ನಂಬರ್ 2 ಇನ್ ಜಾಬ್ ಕ್ರಿಯೇಷನ್. ವಿ ಆರ್ ದ 4th ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್. 4.5 ಲಕ್ಷ ಕೋಟಿ ಇವತ್ತು ಬರೇ ಐಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ. ಏನಾದ್ರೂ ಅವರಿಗೆ ಅಂಕಿಅಂಶ ಗೊತ್ತಿದ್ಯಾ? ಸುಮ್ನೆ ರಾಜಕೀಯ ಮಾಡ್ಲಿಕ್ಕೆ ಇವ್ರು ಮಾಡ್ತಾರ. 2 ವರ್ಷದಿಂದ ಇವರೇ ಇದ್ರಲ್ಲಪ್ಪ, ಏನ್ ಮಾಡಿದ್ರು? ಏನ್ ಸಾಧನೆ ಮಾಡಿದ್ರು? ಒಪ್ಕೊಳ್ತಾ ಇರಲಿಲ್ಲ ಅಲ್ಲ ಇವರು. ಅದು ಬಾಂಬೆ ಇರ್ಬೋದು, ನಿಮ್ಮ ಇರ್ಬೋದು, ನಿಮ್ ಚೆನ್ನೈ ಇರ್ಬೋದು, ಪುಣೆ ಇರ್ಬೋದು, ನಮ್ಮ ಬೆಂಗಳೂರು ಇರ್ಬೋದು. ಇವೆಲ್ಲ ಸಮಸ್ಯೆ ಇಲ್ವಾ? ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ? ವಸತಿ ಸಮಸ್ಯೆ ಇಲ್ವಾ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇಲ್ವಾ? ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು? ಈ ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡ್ಬಿಟ್ಟು ಪರಿಹಾರ ಕೊಡೋದು. ಈಗ ಬಿಜೆಪಿ ಅವ್ರ ಸಮಸ್ಯೆ ಏನಿದೆ ಅದು ಅರ್ಥ ಆಗ್ತಾ ಇಲ್ಲ ನನಗೆ. ಲೇವಡಿ ಮಾಡ್ತಾ ಇದ್ರೆ ಏನಕ್ಕೆ ಲೇವಡಿ ಮಾಡಬೇಕು? ಪರಿಹಾರ ಕೊಡ್ರಿ ಸ್ವಾಮಿ. ಕೇಂದ್ರ ಸರ್ಕಾರದಿಂದ ನಮ್ಗೆ ₹1 ಬರ್ತಾ ಇಲ್ಲ. ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದೀವಿ. GST ನಲ್ಲಿ ಕಳಿಸ್ತಾ ಇದ್ರಿ, IT ನಲ್ಲಿ ಕಳಿಸ್ತಾ ಇದೀವಿ. ನಿಮ್ಗೆ ಅಷ್ಟು ಏನಾದ್ರೂ ಬೆಂಗಳೂರು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಒಂದ್ ₹10 ತಗೊಂಡ್ ಬರೋ ಯೋಗ್ಯತೆ ಇದ್ರೆ ತಗೊಂಡ್ ಬನ್ನಿ. ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ ಅದೇ ಹೇಳ್ತಾ ಇರೋದಲ್ಲ. ಇವ್ರು ಮಾಡ್ಲಾರ್ದಂತ ಕೆಲಸಗಳನ್ನ ನಾವು ಮಾಡ್ತಾ ಇದೀವಿ ಇವಾಗ. ಈಗ ಹೋದ ಬಾರಿ ನೀವೇ ಹೇಳಿ, ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು. ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇದೇ ಸಾರಿಗೆ ಸಮಸ್ಯೆ ಇದ್ದಾಗ, ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವೇನಂತ ಪ್ರಪೋಸ್ ಮಾಡಿದ್ವಿ? ಸ್ಟೀಲ್ ಫ್ಲೈಓವರ್ ಮಾಡಿದ್ವಿ. ಸ್ಟೀಲ್ ಫ್ಲೈಓವರ್ ಬೇಡ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ಯಾರು? ಇದೇ ರಾಜೀವ್ ಚಂದ್ರಶೇಖರ್ ಅವರಲ್ವಾ ಬಿಜೆಪಿ ಅವರು. ಇವಾಗ ಎಲ್ಲಿದ್ದಾರೆ? ಕರ್ನಾಟಕವನ್ನ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಕೇರಳನಲ್ಲಿ ಇದ್ದಾರೆ ಇವಾಗ. ಅವಾಗ ಇವರು ಅಭಿಯಾನ ನಡೆಸಿದವ್ರು ಎಲ್ಲಿದ್ದಾರೆ ಸ್ವಾಮಿ? ಇವಾಗ ಎಲ್ಲರೂ ಆ ಕಡೆ ಸ್ಟೀಲ್ ಫ್ಲೈಓವರು ಬೇಡ, ಈ ಕಡೆ ಟನಲ್ಲು ಬೇಡ, ಮತ್ತೆ ಪರ್ಯಾಯ ಮಾರ್ಗ ಏನು? ಏನಾದ್ರೂ ಪರಿಹಾರ ಕೊಡ್ಲಿ. ಆಯ್ತು, ನನಗೆ ಆಪ್ಷನ್ ಎ ಇಷ್ಟ ಇಲ್ಲ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂದ್ರೆ ಇವ್ಯಾಲ್ಯೂಯೇಟ್ ಮಾಡಕ್ ರೆಡಿ ಇದ್ದೀವಿ. ಆ ಕಡೆ ಮೇಲ್ಗಡೆಯಿಂದಾನು ಹೋಗೋದು ಬೇಡ, ಕೆಳಗಡೆಯಿಂದಾನು ಹೋಗೋದು ಬೇಡ, ಎಡಕ್ಕೂ ಬೇಡ, ಬಲಕ್ಕೂ ಬೇಡ ಅಂದ್ರೆ ಏನ್ ಅರ್ಥ ಇದು? ಮತ್ತೆ ಆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ₹1 ತರ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ. ಬರೇ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ಈಸಿ ಇದ್ದ. ಕೊಟ್ಟಾಗ ಏನ್ ಮಾಡಿದ್ರು? ಬರೇ ಲೂಟಿ ಮಾಡಿದ್ರು. ಈಗ ನಮ್ಗೆ ಬಂದು ಪಾಠ ಹೇಳ್ತಾರ? ಸರ್, ಈಗ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ನಿನ್ನೆ ಎಲ್ಲ ಸಿಇಒಗಳಿಗೂ ಲೆಟರ್ ಹೋಗಿದೆ ಸರ್. ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ. ಗ್ರಾಮ ಪಂಚಾಯತಿ ಚುನಾವಣೆ ಮಾಡಕ್ಕೆ ಸರ್ಕಾರ ಸಿದ್ಧವಾಗಿದೆ. ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರನೇ ಆಗುತ್ತೆ. ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ, ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟ್ ಆಗಿರುತ್ತೆ, ಅಥವಾ ಬೇರೆ ಬೇರೆ ಕಾರಣದಿಂದ ಎಲೆಕ್ಷನ್ಗಳನ್ನ ಮುಂದೂಡಿರ್ತಾರೆ. ಸೊ ಅದನ್ನ ಯಾವ ರೀತಿ ಅದನ್ನ ಒಂದೇ ಸಂದರ್ಭದಲ್ಲಿ ಮಾಡಬಹುದಾ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ನೋಡ್ತಾ ಇದೀವಿ ಅಷ್ಟೇ. ಇಟ್ ಇಸ್ ಅ ರೆಗ್ಯುಲರ್ ನೋಟಿಸ್. ಚುನಾವಣೆ ಆಗುತ್ತಾ ಸರ್? ಇಲ್ಲ, ಗ್ರಾಮ ಪಂಚಾಯತ್ ಇದಾಗುತ್ತೆ. ಈಗ ಯಾವ್ದಾದ್ರು ಒಂದು ರಿಸರ್ವೇಶನ್ ಈಗ ಕೋರ್ಟಿಗೆ ಹೋಗ್ತಾರೆ. ಈಗ ಏನೋ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇಡೀ ಸ್ಟೇಟ್ ಮೇಲೆ ಬೇರಿಂಗ್ ಇರ್ತವೆ. ಆದ್ರೆ ಗ್ರಾಮ ಪಂಚಾಯತ್ ರಿಸರ್ವೇಶನ್ ಇರ್ಬೋದು, ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರೆ ದೆನ್ ಅದು ಮಾತ್ರ
ಅಫೆಕ್ಟ್ ಆಗುತ್ತೆ, ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗಲ್ಲ. ಸೊ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆಸ್ ಪರ್ ಏನು ಟೆನ್ಯೂರ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಯಾರು ಹೇಳ್ತಾ ಇದ್ದಾರೆ? ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಆಯ್ತ್ರಿ, ನಾನು ಹೇಳ್ತೀನಿ, ಅಶೋಕ್ ಅವರು 100 ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ, ಅದಾಕಿ. ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ, ಯಾವಾಗ್ಲೂ ದುಬೈಗೆ ಹೋಗಿ ಬರ್ತಾರ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ರು? ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ? ನಾನು ಹೇಳ್ತೀನಿ ಈಗ, ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು, ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಉಳಿಸಿದ್ದಾರೆ ಅಂತ ನಂಬ್ತೀರಾ? ನಾವು ಹೇಳೋದು ನೀವ್ ಯಾಕೆ ನಂಬ್ತೀರಾ? ಅವ್ರು ಹೇಳೋದು ನಾವ್ ಯಾಕ್ರಿ ನಂಬಬೇಕು? ಆಯ್ತ್ರಿ, ಅಂದ್ರೆ ಇವ್ರ ಅಧಿಕಾರದಲ್ಲಿ ಇದ್ದಾಗ ಅದೇ ಇತ್ತಲ್ಲ. ನಿಮ್ಗೆ ನೆನಪಿದ್ಯಾ? ದಿವಂಗತ ಅನಂತ್ ಕುಮಾರ್ ಅವ್ರ ಕಿವಿನಲ್ಲಿ ಯಡಿಯೂರಪ್ಪ ಅವ್ರು ಏನ್ ಮಾತಾಡಿದ್ದು? ಇವ್ರಿಗೆಲ್ಲ ಹಂಗೆ ಮುಖ್ಯಮಂತ್ರಿ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ದಾರೆ, ಕಪ್ಪ ಕೊಡ್ಬೇಕಾಗುತ್ತೆ ಅಂತ ಯಾರು ಹೇಳಿದ್ದು? ಯಡಿಯೂರಪ್ಪ ಅವರಲ್ವಾ? ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡ್ಲಿ. ಸುಮ್ನೆ ನೋಡಿ ಗಾಳಿನಲ್ಲಿ ಗುಂಡಾರ್ಸೋದಲ್ಲ. ಏನಾದ್ರೂ ದಾಖಲೆಗಳಿದ್ರೆ, ಪುರಾವೆಗಳಿದ್ರೆ ಇದಾಗಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ವಿರೋಧ ಪಕ್ಷದ ನಾಯಕರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಇಟ್ಸ್ ದೇರ್ ಪಾರ್ಟಿ ಅಫೇರ್. ವೈ ಆಮ್ ಐ ಬಾದರ್ಡ್ ಅಂಡ್ ವೈ ಆರ್ ದೇ ಬಾದರ್ಡ್ ಅಬೌಟ್ ಅಸ್? ಈಗ ವೀರೇಂದ್ರ ಪಪ್ಪಿ ಅವ್ರ ಕಸ್ಟಡಿನಲ್ಲಿ ಇದಾರಲ್ರಿ. ಯಾರ ಕಸ್ಟಡಿನಲ್ಲಿದ್ದಾರೆ? ಇಡಿ. ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಸರ್ದಾರ್ ಪಟೇಲ್ ಆದ್ಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು? ಅಮಿತ್ ಶಾ ಅವರಲ್ಲ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ರಿ. ಅಮಿತ್ ಶಾ ಅವರಿಂದ ದಾಖಲೆ ತರಿಸ್ಬಿಟ್ಟು ಹಿಂಗ್ ಹೇಳಿ ಕಾಂಗ್ರೆಸ್ನವರೇ ಹಿಂಗಿದೆ ಅಂದ್ಬಿಟ್ಟು. ಸುಮ್ನೆ ಮಾತಾಡೋ ಚಪ್ಪಳಕ್ಕೆ ಇವ್ರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಸಿಎಂ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್. ಕ್ಯಾಬಿನೆಟ್ ರೀಶಫಲ್ ಆಗೋ ಹಿನ್ನೆಲೆಯಲ್ಲಿ ನೋಡಿ, ಇವ್ರೆ ಸಾವ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ? ಈಗ ಎಕ್ಸಾಂಪಲ್ ಇಲ್ಲ, ಒಂದ್ ನಿಮಿಷ ಈಗ ಏನಾಗ್ತದೆ, ನಮ್ ಕಡೆ ನಾಟಿ ಕೋಳಿ ಮಾಡೋದಿಲ್ಲ. ಸಿಎಂ ನಾವು ಸೌದು ಬಿಟ್ಟು ಬರ್ತೀವಿ. ನನಗ್ ಸೋಮವಾರ ಮಂಗಳವಾರ ಇಲ್ಲ, ನನಗ್ ಗೊತ್ತಿಲ್ಲ. ನನ್ನ ಬಯಕೆ ಅದು. ಈಗ ಅಲ್ಲಿ ಅವತ್ತು ನೀವು ಹೇಳ್ದಂಗೆ ಸೋಮವಾರ ಇದೆ ಅಂತ ನನ್ಗೆ ಉಳಿಲಿಲ್ಲ. ಈಗ ಅದು ನಾನ್ ಹೇಳಕ್ ಆಗ್ತದ ನನ್ಗೆ ಇದೇ ಬೇಕು ಅದೇ ಬೇಕು ಅಂತ? ನಾವು ಬರೇ ನಮ್ದು ವಿಶ್ಫುಲ್ ಥಿಂಕಿಂಗ್ ಅಷ್ಟೇ. ಕೊಟ್ರೆ ಅದನ್ನೇ ತಿಂದು ಬರ್ತೀವಿ. ಇದ್ರ ಬರೇ ಮುದ್ದೆ ಸೊಪ್ಪಿನ ಸೇರ್ತಿದ್ರು ಅದೇ ತಿಂದು ಬರ್ತೀವಿ. ಆಮೇಲೆ ನಮ್ ಸಿಎಂ ಅವರು ಊಟಕ್ಕೂ ಕರಿಬಾರ್ದಂದ್ರೆ ಹೆಂಗೆ? ನಾಳೆ DCM ಕರೀತಾರೆ, ಅದಕ್ಕೂ ಬೇಡ ಅಂತೀರಾ. ನಾನ್ ಕರಿತೀನಿ ನಮ್ ಸಹೋದ್ಯೋಗಿಗೆ, ಅದಕ್ಕೂ ಬೇಡ ಅಂತೀರಾ. ಈಗ ನಾನು ಹೇಳ ಇಲ್ಲ, ಡಿಸ್ಟ್ರಿಕ್ಟ್ ವೈಸ್ ಕರ್ದಿದ್ರಲ್ಲ, ಅವಾಗೂ ನೀವು ಆಕ್ಷೇಪ ಪಟ್ರಿ. ನಮ್ದು ಆಕ್ಷೇಪ ಇಲ್ಲ ಸರ್. ಸಾರಿ, ನಿಮ್ ಸ್ನೇಹಿತರು ಬಿಜೆಪಿ ಅವರು. ಕೆಲ ಹಿರಿಯ ಸಚಿವರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಸರ್, ಹೈಕಮಾಂಡ್ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ. ಅಂದ್ರೆ ಹಾದಿ ಬೀದಿಯಲ್ಲಿ ಶಾಸಕರುಗಳು ಮಾತಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಎಕ್ಸಾಕ್ಟ್ಲಿ ನೀವ್ ಹೇಳ್ತಾ ಇರೋದೇ ನಾನು ಹೇಳ್ತಾ ಇರೋದಲ್ವಾ? ಹಾದಿ ಬೀದಿನಲ್ಲಿ ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಕೊಡೋದಿಲ್ಲ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಅವರು ಮೌನ ವಹಿಸಿದ್ದಾರೆ ಖರ್ಗೆ ಅವರು. ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಸಚಿವರುಗಳು ಹೇಳ್ತಾ ಇರುವಂತದ್ದು ಇದು ಆಡಳಿತ. ಡಸ್ ನಾಟ್ ಮ್ಯಾಟರ್ ಯಾವ ಸಚಿವರು ಹೇಳಿರೋದು, ಗವರ್ನೆನ್ಸ್ ಮೇಲೆ ಇದೆ ನೋಡಿ. ಅವ್ರೇನ್ ಹೇಳಿದಾರೆ, ಇವ್ರದೆಲ್ಲ ಇದು ಇದೆ, ಹೈಕಮಾಂಡ್ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಉತ್ತರ ಯಾವಾಗ ಕೊಡ್ಬೇಕು, ಮಧ್ಯಪ್ರವೇಶ ಯಾವಾಗ ಮಾಡ್ಬೇಕು ಮಾಡ್ತಾರೆ. ಯಾರು ಹೇಳಿದ್ದು? ಇಲ್ಲ, ಅಧಿಕಾರಿಗಳು ಯಾಕೆ ಮಾತು ಕೇಳಲ್ಲ? ಸರ್ಕಾರ ನಮ್ದೇ ಇಲ್ಲ. ಮಾತಾಡಬೇಡಿ ಅಂದ್ಮೇಲೂ ಕೂಡ ನಿಮ್ ಶಾಸಕರು ಮಾತನಾಡ್ತಾ ಇದ್ದಾರೆ. ಈಗ ಆಗ್ಲೇ ನೋಟಿಸ್ ಕೊಟ್ಟು ಸಾಕಷ್ಟು ಜನರಿಗೆ ಇದು ಮಾಡ್ತಾರೆ. ಅವ್ರಿಗೆ ಮತ್ತೆ ನೋಟಿಸ್ ಕೊಡ್ತಾರೆ. ಯಾವಾಗ ಈಗ ಏನಾಗ್ತದೆ? ಇಲ್ಲ ಗೌಡ್ರು, ನೀವೇ ಬಂದ್ ಮೈಕ್ ನಮ್ ಮುಂದೆ ಇಟ್ಟು ನೀವು ಕೇಳಿಸ್ತೀರಾ ನಾವ್ ಏನ್ ಹೇಳೋದು? ನೀವು ಒಂದ್ 2 ದಿನ ನೀವೆಲ್ಲರೂ ಸುಮ್ನೆ ಆಗ್ಬಿಟ್ರೆ ಆಟೋಮೆಟಿಕ್ 100% ಇಲ್ಲ. ಆಕ್ಷನ್ ನಿಮ್ದು, ರಿಯಾಕ್ಷನ್ ನಮ್ದು ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇರೋದು, ನೀವು ಕೇಳದ್ ನಿಲ್ಸಿ. ಇದು ಎಲ್ಲ ಚರ್ಚೆ ಅದೇ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೀನಲ್ಲ. ಅವರು ಹೇಳ್ತಾರೆ ನೀವು ಕೇಳಕ್ ರೆಡಿ ಇಲ್ಲ, ಹಿಂಗೆ ಹಚ್ಚ ಸರಿ ಸುತ್ತಿ ಬಳಸಿ ಭವಿಷ್ಯ ಕಾಲ ಭೂತಕಾಲದಲ್ಲೇ ಕೇಳ್ತಾರೆ. ನಿಮ್ಗಿಂತ ಹುಷಾರಿದಾರ? ನಾವೆಲ್ಲರೂ ನಿಮ್ಗಿಂತ ಹುಷಾರಿದೀವಾ? ಓಕೆ, ಥ್ಯಾಂಕ್ ಯು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.